ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಮಿಡ್ಲ್ ಈಸ್ಟ್ನಲ್ಲಿ ಮತ್ತೆ ಯುದ್ಧ ಭುಗಿಲೆದ್ದಿದೆ. ಶಾಂತಿ ಕದನ ವಿರಾಮ ಅಂತಿರೋ ಹೊತ್ತಲ್ಲೇ ಇರಾನ್ ಒಳನುಗ್ಗಿ ಅಮೆರಿಕ ದಾಳಿ ಮಾಡಿಬಿಟ್ಟಿದೆ. ಅತ್ತ ಇರಾನ್ ಕೂಡ ಅಮೆರಿಕಾಗೆ ಹೊಡೆದಿದ್ದು ಯುಎಇ ಮೇಲೆ ಮಿಸೈಲ್ ಡ್ರೋನ್ ಹಾರಿಸಿದೆ. ಈ ಕಾಳಗದಲ್ಲಿ ಮೊದಲ ಬಾರಿಗೆ ಚೀನಾ ಹಡಗು ಕೂಡ ಹೊತ್ತಿ ಉರಿದಿದೆ. ಈ ನಡುವೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ತೈಲ ನೀರು ಪಾಲಾಗಿದೆ. ಎಲ್ಲದರ ಬಗ್ಗೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲಿಗೆ ಪುಟಿನ್ ಕುರಿತ ಸುದ್ದಿಯೊಂದನ್ನ ನಿಮ್ಗೆ ಹೇಳ್ಬಿಡ್ತೀವಿ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಈಗ ಬಂಕರ್ ಸೇರ್ಬಿಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಮಾಹಿತಿ ಪ್ರಕಾರ ಇತ್ತೀಚೆಗೆ ಯುಕ್ರೇನ್ ಪುಟಿನ್ ರನ್ನ ಹತ್ಯೆ ಮಾಡೋಕೆ ನೋಡಿತ್ತು. ರಷ್ಯಾದ ನೋಗೊರೋಡ್ ಪ್ರದೇಶದಲ್ಲಿರೋ ಪುಟಿನ್ ರ ಖಾಸಗಿ ನಿವಾಸದ ಹತ್ರ ಅವರನ್ನ ಟಾರ್ಗೆಟ್ ಮಾಡಲಾಯಿತು. ಯಾವ ರೀತಿ ಟಾರ್ಗೆಟ್ ಮಾಡ್ತು ಅನ್ನೋದು ಖಚಿತ ಇಲ್ಲ. ಆದ್ರೆ ಈ ಘಟನೆ ಬೆನ್ನಲ್ಲೇ ಪುಟಿನ್ ರ ಸೆಕ್ಯೂರಿಟಿ ಮತ್ತಷ್ಟು ಟೈಟ್ ಆಗಿದೆ. ಈಗ ಪುಟಿನ್ ರಷ್ಯಾದ ಕ್ರಾಸ್ನೋದಾರ್ ಪ್ರದೇಶದಲ್ಲಿರೋ ಅಂಡರ್ ಗ್ರೌಂಡ್ ಬಂಕರ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ವಾರದಿಂದ ಅಲ್ಲೇ ಇದ್ದಾರೆ ಅಂತ CNN ವರದಿ ಮಾಡಿದೆ. ಹಾಗೆ ಅವರ ಜೊತೆ ಇರೋ ಪ್ರತಿಯೊಬ್ಬರನ್ನೂ ಚೆನ್ನಾಗಿ ಸ್ಕ್ರೀನಿಂಗ್ ನಡೆಸಲಾಗ್ತಿದೆ. ಅವರ ಕುಕ್, ಬಾಡಿಗಾರ್ಡ್ಸ್ ಮತ್ತು ಫೋಟೋಗ್ರಾಫರ್ಗಳನ್ನ ಸರಿಯಾಗಿ ಚೆಕ್ ಮಾಡಿ ಪುಟಿನ್ ಹತ್ರ ಕಳಿಸಲಾಗ್ತಿದೆ. ಇವರೆಲ್ಲ ತಮ್ಮ ಪರ್ಸನಲ್ ಫೋನ್ಗಳನ್ನ ಯೂಸ್ ಮಾಡೋ ಹಾಗಿಲ್ಲ. ಬದಲಿಗೆ ಇಂಟರ್ನೆಟ್ ಇಲ್ದಿರೋ ಡಿವೈಸ್ಗಳನ್ನ ಬಳಸಬೇಕು. ಜೊತೆಗೆ ಮಾಸ್ಕೋ ಮತ್ತು ನೋಗೊರೋಡ್ ಪ್ರದೇಶದಲ್ಲಿರೋ ತಮ್ಮ ನಿವಾಸಕ್ಕೂ ಭೇಟಿ ನೀಡೋದನ್ನ ಪುಟಿನ್ ಕಡಿಮೆ ಮಾಡಿದ್ದಾರೆ. ಸಾರ್ವಜನಿಕವಾಗಿಯೂ ಹೆಚ್ಚು ಕಾಣಿಸ್ಕೊಳ್ತಿಲ್ಲ. ಅನಗತ್ಯ ಟ್ರಾವೆಲ್ ಮಾಡೋದನ್ನ ಕಟ್ ಮಾಡಿದ್ದಾರೆ. ಪುಟಿನ್ ರನ್ನ ಮೀಟ್ ಆಗಬೇಕು ಅಂದ್ರೂ ಅಷ್ಟು ಈಸಿ ಇಲ್ಲ. ಕಠಿಣವಾದ ಸ್ಕ್ರೀನಿಂಗ್ ಪ್ರೊಸೀಜರ್ ಎಲ್ಲ ನಡೆದ ಮೇಲೆ ಪುಟಿನ್ ರ ಆಕ್ಸೆಸ್ ಸಿಗುತ್ತೆ. ಅವರಿರೋ ಟ್ರಾವೆಲ್ ಮಾಡೋ ಜಾಗ ಸುತ್ತ ಕಣ್ಗಾವಲು, ಆಂಟಿ ಡ್ರೋನ್ ಪ್ರೊಟೆಕ್ಷನ್ ಹೆಚ್ಚಿಸಲಾಗಿದೆ. ಅಂದಹಾಗೆ ಯುಕ್ರೇನ್ ಇತ್ತೀಚೆಗೆ ರಷ್ಯಾದೊಳಗೆ ದಾಳಿ ಮಾಡೋದನ್ನ ಹೆಚ್ಚಿಸಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ರಷ್ಯಾ ಸೇನೆಯ ಲೆಫ್ಟಿನೆಂಟ್ ಜನರಲ್ ಫಾನಿಲ್ ಸರ್ವಾರೋವ್ ಹತ್ಯೆಯಾಗಿದ್ರು. ಅವರ ಕಾರ್ನಲ್ಲಿ ಸ್ಫೋಟಕ ಇಟ್ಟು ಉಡಾಯಿಸಲಾಗಿತ್ತು. ಅಲ್ಲದೆ ಯುಕ್ರೇನ್ ತನ್ನ ಭಯಾನಕ ಡ್ರೋನ್ಗಳ ಮೂಲಕ ರಷ್ಯಾದ ಒಳಗೆ ಸರ್ಪ್ರೈಸ್ ಅಟ್ಯಾಕ್ಗಳನ್ನ ಮಾಡ್ತಿದೆ. ಸೊ ಅದೇ ತರ ಪುಟಿನ್ ಕೊಲ್ಲೋಕು ದೊಡ್ಡ ಸಂಚು ನಡೆದಿತ್ತು ಅಂತ ವರದಿಗಳು ಹೇಳ್ತಿವೆ. ಅಲ್ಲದೆ ಈಗಾಗಲೇ ರಷ್ಯಾದ ಬಹುತೇಕ ಎಲ್ಲಾ ನಾಯಕರು ಮತ್ತು ಸೇನಾಧಿಕಾರಿಗಳಿಗೂ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಇನ್ನು ಮಿಡ್ಲ್ ಈಸ್ಟ್ ಮತ್ತೆ ಯುದ್ಧಗ್ರಸ್ತ ಆಗಿದೆ. ಕದನ ವಿರಾಮ ಎಲ್ಲ ಗಾಳಿಗೆ ತೂರಿ ಅಮೆರಿಕ ಮತ್ತು ಇರಾನ್ ಹೊಡೆದಾಡಿಕೊಳ್ಳೋಕೆ ಶುರು ಮಾಡಿವೆ. ಮೊದಲಿಗೆ ಅಮೆರಿಕ ನಮ್ಮ ತೈಲ ಟ್ಯಾಂಕರ್ ಮೇಲೆ ದಾಳಿ ಮಾಡಿದೆ ಅಂತ ಇರಾನ್ ಅಮೆರಿಕದ ನೌಕಾಪಡೆ ಮೇಲೆ ದಾಳಿ ಮಾಡಿದೆ. ಹಾರ್ಮುಜ್ ದಾಟಿ ಹೋಗ್ತಿದ್ದ ಅಮೆರಿಕದ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ಗಳ ಮೇಲೆ ದಾಳಿ ಮಾಡಿದೆ. ಆದ್ರೆ ಇರಾನ್ ದಾಳಿಗಳನ್ನ ನಾವು ಇಂಟರ್ಸೆಪ್ಟ್ ಮಾಡಿದೀವಿ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ತಿಳಿಸಿದೆ. ಇರಾನ್ ಡ್ರೋನ್, ಮಿಸೈಲ್ ಮತ್ತು ಸ್ಮಾಲ್ ಬೋಟ್ಗಳ ಮೂಲಕ ದಾಳಿ ಮಾಡ್ತು ಇವುಗಳನ್ನೆಲ್ಲ ತಡೆದಿದ್ದೀವಿ ಅಂದಿದೆ. ಇದರ ಬೆನ್ನಲ್ಲೇ ಅಮೆರಿಕ ಇರಾನ್ ಒಳಗೆ ಭೀಕರ ದಾಳಿ ಮಾಡಿದೆ. ಇರಾನ್ ರಾಜಧಾನಿ ತೆಹರಾನ್ ಸೇರಿದಂತೆ ಹಲವು ಕಡೆ ಅಟ್ಯಾಕ್ ಆಗಿದೆ. ಇರಾನ್ನ ಖಾಮೀರ್, ಸಿರಿಕ್, ಕೇಸ್ಮಾ ಐಲ್ಯಾಂಡ್, ಹಾರ್ಮುಜ್ಗನ್, ಬಂದರ್ ಅಬ್ಬಾಸ್ ಎಲ್ಲಾ ಕಡೆ ದಾಳಿಯಾಗಿದೆ. ಹಾರ್ಮುಜ್ ಜಲಸಂಧಿ ಬಳಿ ಕೂಡ ದಾಳಿಯಾಗಿದೆ. ಇಲ್ಲೆಲ್ಲ ಭಾರೀ ಸ್ಫೋಟದ ಶಬ್ದ ಕೇಳಿಬಂದಿದೆ. ನಮ್ಮ ನಾಗರಿಕರನ್ನ ಗುರಿಯಾಗಿಸಿ ಅಮೆರಿಕ ದಾಳಿ ಮಾಡಿದೆ ಅಂತ ಇರಾನ್ ಆರೋಪಿಸಿದೆ. ಈ ದಾಳಿಗಳ ಬಗ್ಗೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿಯನ್ನ ಕೊಟ್ಟಿದೆ. ನಾವು ಸೆಲ್ಫ್ ಡಿಫೆನ್ಸ್ಗಾಗಿ ದಾಳಿ ಮಾಡಿದ್ವಿ. ಇರಾನ್ನ ಮಿಲಿಟರಿ ಫೆಸಿಲಿಟಿಗಳು, ಮಿಸೈಲ್ ಮತ್ತು ಡ್ರೋನ್ ಲಾಂಚ್ ಸೈಟ್ಗಳು, ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ಗಳನ್ನ ಟಾರ್ಗೆಟ್ ಮಾಡಿದ್ವಿ ಅಂದಿದೆ. ಅಲ್ಲದೆ ನಾವು ಸಂಘರ್ಷ ಎಸ್ಕಲೇಟ್ ಆಗೋದನ್ನ ಬಯಸಲ್ಲ, ಆದ್ರೆ ನಮ್ಮ ಸೈನಿಕರ ರಕ್ಷಣೆಗೆ ನಾವು ಸದಾ ಸಿದ್ಧ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ತಿಳಿಸಿದೆ. ಇನ್ನು ಈ ದಾಳಿ ಪ್ರತಿದಾಳಿ ಬೆನ್ನಲ್ಲೇ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಇದು ಬರೀ ಲವ್ ಟ್ಯಾಪ್, ಅಂದ್ರೆ ಸಣ್ಣ ಏಟು, ಕದನ ವಿರಾಮ ಜಾರಿಯಲ್ಲಿದೆ ಅಂದಿದ್ದಾರೆ. ಅಲ್ಲದೆ ಇರಾನ್ ದಾಳಿಕೋರರನ್ನ ನಮ್ಮ ಸೇನೆ ನಾಶ ಮಾಡಿದೆ. ಇರಾನ್ಗೆ ಭಾರೀ ಡ್ಯಾಮೇಜ್ ಆಗಿದೆ. ನಮ್ಮ ಡೆಸ್ಟ್ರಾಯರ್ಗಳು ಯಶಸ್ವಿಯಾಗಿ ಹಾರ್ಮುಜ್ ದಾಟಿವೆ. ಶೀಘ್ರದಲ್ಲೇ ಇರಾನ್ ನಮ್ಮ ಜೊತೆ ಡೀಲ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಇಡೀ ಇರಾನ್ ದೇಶ ಬೆಂಕಿ ಉಂಡೆಯಾಗಿ ಉರಿಯೋದನ್ನ ನೀವು ನೋಡ್ತೀರಾ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಟ್ರಂಪ್ಗೆ ಇರಾನ್ ಕೂಡ ವಾರ್ನಿಂಗ್ ಕೊಟ್ಟಿದೆ. ಸಿಂಹದ ಹಲ್ಲುಗಳು ಹೊರಬಂದಾಗ ಅದು ನಗ್ತಿದೆ ಅಂತ ಭಾವಿಸಬೇಡಿ ಅಂತ ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಕೈ ಹೇಳಿದ್ದಾರೆ. ಇರಾನ್ ಒಂದು ಸೂಪರ್ ಪವರ್ ರಾಷ್ಟ್ರ. ಗಲ್ಫ್ ರಾಷ್ಟ್ರಗಳಿಗೆ ಅಮೆರಿಕದ ಸೇನೆ ರಕ್ಷಕನಲ್ಲ, ಅವರು ಹೊರೆ. ಈ ಭಾಗದ ರಾಷ್ಟ್ರಗಳು ಒಂದಾಗಿ ಸ್ವಂತ ಭದ್ರತಾ ವ್ಯವಸ್ಥೆ ಮಾಡ್ಕೋಬೇಕು. ಹೊರಗಿನ ಶಕ್ತಿಗಳ ಅವಲಂಬನೆ ಬಿಟ್ಟು ತಮ್ಮ ಸಮಸ್ಯೆಗಳನ್ನ ತಾವೇ ಬಗೆಹರಿಸಿಕೊಳ್ಬೇಕು ಅಂತ ಇರಾನ್ ವಕ್ತಾರ ಹೇಳಿದ್ದಾರೆ. ಇತ್ತ ಯುಎಇ ಮೇಲೆ ಇರಾನ್ ಮತ್ತೆ ಮಿಸೈಲ್ ಮತ್ತು ಡ್ರೋನ್ಗಳ ಮೂಲಕ ದಾಳಿ ನಡೆಸಿದೆ. ಇವುಗಳನ್ನೆಲ್ಲ ಹೊಡೆದಾಕಿದ್ದೀವಿ ಅಂತ ಯುಎಇ ರಕ್ಷಣಾ ಇಲಾಖೆ ಹೇಳಿದೆ. ಹಲವು ಕಡೆ ಸ್ಫೋಟದ ಶಬ್ದ ಕೇಳಿಬಂದಿದೆ. ಹೀಗಾಗಿ ಯುಎಇ ತನ್ನ ಪ್ರಜೆಗಳಿಗೆ ಜಾಗರೂಕರಾಗಿರಿ ಅಂತ ಸೂಚಿಸಿದೆ. ಕ್ಷಿಪಣಿ ಮತ್ತು ಡ್ರೋನ್ಗಳ ಅವಶೇಷಗಳ ಹತ್ರ ಹೋಗದಂತೆ, ಅವುಗಳ ಫೋಟೋ ತೆಗೆಯದಂತೆ ಎಚ್ಚರಿಸಿದೆ. ಇರಾನ್ ಮತ್ತು ಅಮೆರಿಕ ನಡುವೆ ಹಾರ್ಮುಜ್ನಲ್ಲಿ ದಾಳಿ ಪ್ರತಿದಾಳಿಗಳು ನಡೆದ ಬೆನ್ನಲ್ಲೇ ಇರಾನ್ ಯುಎಇಯನ್ನ ಗುರಿಯಾಗಿಸಿದೆ. ಇನ್ನು ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ ಮತ್ತು ಬೋಧ್ ಗಯಾಗೆ ಹೋಗಬೇಕು ಅನ್ನೋರ್ಗೆ 7 ಸ್ಯಾಂಡ್ಸ್ ಕಡೆಯಿಂದ ಒಳ್ಳೆ ಆಫರ್ ಇದೆ. ಕೇವಲ 39,500 ರೂಪಾಯಿಗೆ 4 ನೈಟ್ 5 ಡೇಸ್ ಟ್ರಿಪ್. ಇದರಲ್ಲಿ ಫ್ಲೈಟ್ ಟಿಕೆಟ್, ಹೋಟೆಲ್, ಊಟ, ಎಸಿ ಟ್ರಾನ್ಸ್ಪೋರ್ಟ್ ಇನ್ಕ್ಲೂಡ್ ಆಗಿದೆ. 24 ಗಂಟೆ ಕನ್ನಡ ಟೂರ್ ಮ್ಯಾನೇಜರ್ ಗೈಡೆನ್ಸ್ ಇರುತ್ತೆ.
ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ತಗೋತಾರೆ. ಬರೋ ಜೂನ್ 11ಕ್ಕೆ ಈ ಟ್ರಿಪ್ ಹೊರಡಲಿದ್ದು, ಸೀಟ್ಗಳು ಕಮ್ಮಿ ಇವೆ. ಆಸಕ್ತರು ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಅಮೆರಿಕ ಇರಾನ್ ಯುದ್ಧದಿಂದ ಈಗ ಹೊಸದೊಂದು ಗಂಡಾಂತರ ಶುರುವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರೀ ಪ್ರಮಾಣದ ತೈಲ ಸೋರಿಕೆಯಾಗಿದೆ. ದಾಳಿಗೊಳಗಾದ ಹಡಗುಗಳಿಂದ ಸಮುದ್ರಕ್ಕೆ ಆಯಿಲ್ ಸೇರ್ಕೊಳ್ತಿದೆ. ಒಂದೆಡೆ ತೈಲ ಸಿಗದೆ ಪೆಟ್ರೋಲ್ ದಿನಸಿ ರೇಟ್ ಗಗನಕ್ಕೇರ್ತಿದೆ. ಇನ್ನೊಂದ್ ಕಡೆ ಕೋಟ್ಯಾಂತರ ರೂಪಾಯಿಯ ತೈಲ ಸಮುದ್ರದ ಪಾಲಾಗ್ತಿದೆ. ಇದರ ಸ್ಯಾಟಲೈಟ್ ಫೋಟೋಗಳು ಈಗ ರಿಲೀಸ್ ಆಗಿವೆ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಈ ಫೋಟೋಗಳನ್ನ ಬಿಡುಗಡೆ ಮಾಡಿದೆ. ಸಮುದ್ರದಲ್ಲಿ ಕಪ್ಪು ಬಣ್ಣದ ಭಾರೀ ಪ್ರಮಾಣದ ತೈಲ ಹರಡಿರೋದು ಕಂಡುಬಂದಿದೆ. ಒಟ್ಟು 4 ಕಡೆ ಭಾರೀ ಆಯಿಲ್ ಲೀಕ್ ಆಗಿದೆ. ಮಾರ್ಚ್ 5ರಂದು ಕುವೈತ್ ಕರಾವಳಿಯಲ್ಲಿ ಸೋರಿಕೆ ಕಂಡುಬಂದಿತ್ತು. ಏಪ್ರಿಲ್ 10ರಂದು ಲಾವನ್ ಐಲ್ಯಾಂಡ್ ಬಳಿ ಹಾಗೆ ಏಪ್ರಿಲ್ 22ರಂದು ಕೇಶ್ಮ್ ಐಲ್ಯಾಂಡ್ ಬಳಿ ಕೂಡ ಸೋರಿಕೆಯಾಗಿತ್ತು. ಲೇಟೆಸ್ಟ್ ಆಗಿ ಮೇ 6ರಂದು ಕಾರ್ಗ್ ಐಲ್ಯಾಂಡ್ ಬಳಿನೂ ಇದೇ ಸಿಚುವೇಶನ್ ಕಂಡುಬಂದಿದೆ. ಇದು ಬರೋಬ್ಬರಿ 120 ಚದರ ಕಿಲೋಮೀಟರ್ಗಿಂತ ದೊಡ್ಡದಾಗಿದೆ. ಇದರಿಂದ ಮೀನುಗಾರರಿಗೆ ಮತ್ತು ಸಮುದ್ರ ಜೀವಿಗಳಿಗೂ ತುಂಬಾ ತೊಂದರೆಯಾಗ್ತಿದೆ. ಇತ್ತ ಒಮನ್ ದೇಶದ ಕಡಲ ತೀರದಲ್ಲಿ ಕೋಟ್ಯಾಂತರ ಸಿಗಡಿಗಳು ಸತ್ತು ಬಿದ್ದಿವೆ. ಇದರ ಪರಿಣಾಮ ಬೀಚ್ ಪೂರ್ತಿ ಕೆಂಪು ಬಣ್ಣಕ್ಕೆ ತಿರುಗಿದೆ. ಇದು ಆಯಿಲ್ ಎಫೆಕ್ಟ್ ಇರಬಹುದಾ ಅನ್ನೋ ಅನುಮಾನ ಶುರುವಾಗಿದೆ. ಆದ್ರೆ ಆಕ್ಸಿಜನ್ ಕೊರತೆಯಿಂದಲೂ ಹೀಗಾಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇನ್ನು ಹಾರ್ಮುಜ್ ಜಲಸಂಧಿ ಬಳಿ ಚೀನಾ ಆಯಿಲ್ ಟ್ಯಾಂಕರ್ ಮೇಲೆ ಅಟ್ಯಾಕ್ ಆಗಿದೆ. ದಾಳಿಗೊಳಗಾದ ಹಡಗಿನ ಹೆಸರು ಜೆವಿ ಇನ್ನೋವೇಷನ್. ಇದರ ಮೇಲೆ ಚೀನಾ ಓನರ್ ಅಂಡ್ ಕ್ರೂ ಅಂತ ಬರೆಯಲಾಗಿತ್ತು. ದಾಳಿಯಿಂದ ಹಡಗಿನ ಡೆಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಬಗ್ಗೆ ಚೀನಾದ ಕೈಕ್ಸಿನ್ ಮೀಡಿಯಾ ರಿಪೋರ್ಟ್ ಮಾಡಿದೆ. ಈ ಮೂಲಕ ಇರಾನ್ ಅಮೆರಿಕ ಸಂಘರ್ಷ ಶುರುವಾದಾಗಿಂದ ಇದೇ ಫಸ್ಟ್ ಟೈಮ್ ಚೀನಾ ಹಡಗಿನ ಮೇಲೆ ದಾಳಿಯಾಗಿದೆ. ಆದ್ರೆ ಇದನ್ನ ಯಾರು ಮಾಡಿದ್ದಾರೆ ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ಹಾಗೆ ಹಡಗಿನಲ್ಲಿ ಎಷ್ಟು ಜನ ಸಿಬ್ಬಂದಿ ಇದ್ರು, ಅವರೆಲ್ಲ ಸೇಫ್ ಆಗಿ ಇದ್ದಾರಾ ಅನ್ನೋ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಿದೆ. ಇನ್ನು ಇರಾನ್ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿರೋದ್ರಿಂದ ಗಲ್ಫ್ನಲ್ಲಿ ಸುಮಾರು 1500 ಹಡಗುಗಳು ಸಿಕ್ಕಾಕೊಂಡಿವೆ ಅಂತ ವಿಶ್ವಸಂಸ್ಥೆ ತಿಳಿಸಿದೆ. ಈ ಹಡಗುಗಳಲ್ಲಿನ 20,000 ನಾವಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ವಿಶ್ವಸಂಸ್ಥೆಯ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಮುಖ್ಯಸ್ಥ ಅರ್ಸೆನಿಯೋ ಡೊಮಿಂಗೊಯಿಸ್ ಹೇಳಿದ್ದಾರೆ. ಹಾಗೆ ಇದುವರೆಗೆ ಹಡಗುಗಳ ಮೇಲೆ 30ಕ್ಕೂ ಹೆಚ್ಚು ದಾಳಿಗಳು ನಡೆದಿದ್ದು 10 ಮಂದಿ ನಾವಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಹೆಚ್ಚಿನ ಸಾವು ನೋವು ಮತ್ತು ಆರ್ಥಿಕ ನಷ್ಟ ತಪ್ಪಿಸೋಕೆ ಸದ್ಯಕ್ಕೆ ಈ ಭಾಗಕ್ಕೆ ಹಡಗುಗಳನ್ನ ಕಳಿಸಬೇಡಿ ಅಂತ ಡೊಮಿಂಗೊಯಿಸ್ ಮನವಿ ಮಾಡಿದ್ದಾರೆ. ಅಮೆರಿಕ ಜೊತೆಗಿನ ಸಂಘರ್ಷದ ನಡುವೆ ಇರಾನ್ ಈಗ ಹಾರ್ಮುಜ್ ಜಲಸಂಧಿ ಮೇಲೆ ಪೂರ್ಣ ನಿಯಂತ್ರಣ ಸಾಧಿಸೋಕೆ ಮುಂದಾಗಿದೆ. ಹಡಗುಗಳ ಸಂಚಾರವನ್ನ ನಿರ್ವಹಿಸೋಕೆ ಇರಾನ್ ಪರ್ಷಿಯನ್ ಗಲ್ಫ್ ಸ್ಟ್ರೈಟ್ ಅಥಾರಿಟಿ ಅನ್ನೋ ಹೊಸ ಸಂಸ್ಥೆಯನ್ನ ಸ್ಥಾಪಿಸಿದೆ. ಇದರಿಂದ ಹಾರ್ಮುಜ್ ಮೂಲಕ ಹೋಗೋ ಎಲ್ಲ ಹಡಗುಗಳು ಇನ್ಮುಂದೆ ಇರಾನಿನ ಮುಂಚಿತವಾಗಿ ಅನುಮತಿ ಪಡೆಯೋದು ಕಡ್ಡಾಯ. ಹಡಗಿನ ಮಾಲೀಕರು, ಸಿಬ್ಬಂದಿಯ ರಾಷ್ಟ್ರೀಯತೆ ಮತ್ತು ಸಾಗಿಸ್ತಿರೋ ಸರಕುಗಳ ಸಂಪೂರ್ಣ ವಿವರಗಳನ್ನು ಇರಾನ್ಗೆ ನೀಡಲೇಬೇಕು ಅಂತ ಹೊಸ ನಿಯಮ ರೂಪಿಸಲಾಗಿದೆ. ಇದಕ್ಕಾಗಿ ವೆಸೆಲ್ ಇನ್ಫಾರ್ಮೇಷನ್ ಡಿಕ್ಲರೇಷನ್ ಅನ್ನೋ ಫಾರ್ಮ್ ಅನ್ನು ಕೂಡ ಜಾರಿಗೆ ತಂದಿದೆ. ಈ ನಡುವೆ ಇರಾನ್ ಟ್ರಂಪ್ರ ಕಾಲೆಳೆದಿದೆ. ಹಂಗೇರಿಯಲ್ಲಿರೋ ಇರಾನ್ ರಾಯಭಾರ ಕಚೇರಿ ಟ್ರಂಪ್ರ ಎಐ ವಿಡಿಯೋ ಶೇರ್ ಮಾಡಿದೆ. ಪ್ರಸಿದ್ಧ ಆಸ್ಟಿನ್ ಪವರ್ಸ್ ಸಿನಿಮಾದ ದೃಶ್ಯವನ್ನ ಈ ವಿಡಿಯೋಗೆ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಟ್ರಂಪ್ ಟೆಸ್ಲಾ ಸೈಬರ್ ಟ್ರಕ್ ತರಹದ ಪುಟ್ಟ ಗಾಡಿಯನ್ನ ಹಾರ್ಮುಜ್ ಜಲಸಂಧಿ ಅಂತ ಕಿರಿದಾದ ದಾರಿಯಲ್ಲಿ ಓಡಿಸೋಕೆ ಹೋಗಿ ಸಿಕ್ಕಾಕೊಳ್ಳೋ ತರ ತೋರಿಸಲಾಗಿದೆ. ಟ್ರಕ್ ಮೇಲೆ ಟೆಸ್ಲಾ ಅಂತ ಕೂಡ ಬರೆಯಲಾಗಿದೆ. ನೋಡಿ, ಟ್ರಂಪ್ ಹಾರ್ಮುಜ್ ದಾಟೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕ್ಯಾಪ್ಷನ್ ಕೊಟ್ಟಿದೆ. ಈ ನಡುವೆ 30 ದಿನಗಳ ಕದನ ವಿರಾಮಕ್ಕಾಗಿ ಇರಾನ್, ಅಮೆರಿಕ ಸೇರಿ ಒಂದು ಪುಟದ ಪ್ಲಾನ್ ಸಿದ್ಧಪಡಿಸುತ್ತಿವೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ 3 ಅಂಶಗಳಿವೆ. ಅಮೆರಿಕ ತನ್ನ ಬ್ಲಾಕೇಡ್ ವಾಪಸ್ ಪಡಿಬೇಕು, ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗು ಸಂಚಾರ ಮತ್ತೆ ಶುರುವಾಗಬೇಕು, ಹಾಗೂ ಎರಡೂ ದೇಶಗಳ ನಡುವೆ ಯುದ್ಧ ನಿಲ್ಲಬೇಕು. ಆದರೆ ಈ ಒಪ್ಪಂದಕ್ಕೆ ಅಮೆರಿಕ ಕಠಿಣ ಷರತ್ತು ಹಾಕಿದೆ. ಇರಾನ್ ತನ್ನ ಯುರೇನಿಯಂನ ಅಮೆರಿಕಾಗೆ ಕೊಡಬೇಕು, ತನ್ನ 3 ಅಣುಸ್ಥಾವರಗಳನ್ನ ಕ್ಲೋಸ್ ಮಾಡಬೇಕು, ಮುಂದಿನ 20 ವರ್ಷ ಯುರೇನಿಯಂ ಉತ್ಪಾದನೆ ಮಾಡಬಾರದು ಅಂತ ಅಮೆರಿಕ ಡಿಮ್ಯಾಂಡ್ ಇಟ್ಟಿದೆ. ಆದ್ರೆ ಇರಾನ್ ಈ ಷರತ್ತುಗಳಿಗೆ ಒಪ್ಪಿಲ್ಲ. ಸ್ವಲ್ಪ ಯುರೇನಿಯಂ ರಷ್ಯಾಗೆ ಕಳಿಸ್ತೀವಿ ಅಂತ ಹೇಳ್ತಿದೆ. ಹಾಗೆ 15 ವರ್ಷ ಮಾತ್ರ ಉತ್ಪಾದನೆ ನಿಲ್ಲಿಸ್ತೀವಿ, ಆದ್ರೆ ಅಣುಸ್ಥಾವರಗಳನ್ನ ಮುಚ್ಚಲ್ಲ ಅಂತ ಪಟ್ಟು ಹಿಡಿದಿದೆ. ಬದಲಿಗೆ ಅಣುವಸ್ತ್ರ ಮಾಡಲ್ಲ ಅಂತ ಭರವಸೆ ಕೊಟ್ಟಿದೆ ಅಂತ ರಿಪೋರ್ಟ್ ನಲ್ಲಿ ಹೇಳಲಾಗಿದೆ. ಇದರ ಜೊತೆಗೆ ಸ್ಯಾಂಕ್ಷನ್ಸ್ ಹಿಂಪಡೆಯುವ ಬಗ್ಗೆ ಚರ್ಚೆ ಬಾಕಿ ಇದೆ. ವಿದೇಶದಲ್ಲಿರೋ ಇರಾನ್ ಹಣ ಕೂಡ ಬಿಡುಗಡೆ ಆಗಬೇಕಿದೆ. ಮುಂದಿನ 30 ದಿನಗಳಲ್ಲಿ ಇದನ್ನೆಲ್ಲ ಬಗೆಹರಿಸೋಕೆ ಪ್ಲಾನ್ ಮಾಡಲಾಗಿದೆ ಅಂತ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಆದ್ರೆ ಈ ಬಗ್ಗೆ ಅಮೆರಿಕದ ವೈಟ್ ಹೌಸ್ ಇದುವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಅಮೆರಿಕ ಇರಾನ್ ಸಂಘರ್ಷದ ನಡುವೆ ಯುಎಇ ತನ್ನ ತೈಲ ಮಾರಾಟ ಮಾಡೋಕೆ ಹೊಸ ಪ್ಲಾನ್ ಮಾಡಿದೆ. ಇರಾನ್ ದಾಳಿಯಿಂದ ಎಸ್ಕೇಪ್ ಆಗೋಕೆ ಯುಎಇ ತನ್ನ ಟ್ಯಾಂಕರ್ಗಳ ಲೊಕೇಶನ್ ಆಫ್ ಮಾಡಿ ಹಾರ್ಮುಜ್ ಮೂಲಕ ಸೀಕ್ರೆಟ್ ಆಗಿ ಆಯಿಲ್ ಸಪ್ಲೈ ಮಾಡ್ತಿದೆ. ಯುಎಇಯ ಎಡಿಎನ್ಒಸಿ ಕಂಪನಿ ಈ ರಿಸ್ಕ್ ತಗೊಂಡು ಏಪ್ರಿಲ್ನಲ್ಲಿ 6 ಮಿಲಿಯನ್ ಬ್ಯಾರೆಲ್ ತೈಲವನ್ನ ಎಕ್ಸ್ಪೋರ್ಟ್ ಮಾಡಿದೆ.
ಶಿಪ್ ಟ್ರ್ಯಾಕಿಂಗ್ ಡೇಟಾದಿಂದ ಈ ಸೀಕ್ರೆಟ್ ರಿವೀಲ್ ಆಗಿದೆ. ಅಮೆರಿಕದ ಕಣ್ಣಿಗೆ ಮಣ್ಣೆರಚೋಕೆ ಇರಾನ್ ಮಾಡ್ತಿದ್ದ ಟ್ರಿಕ್ ಅನ್ನೇ ಈಗ ಯುಎಇ ಬಳಸ್ತಿದೆ. ಯುದ್ಧ ಶುರುವಾದ ಮೇಲೆ ಯುಎಇ ತಮ್ಮ ತೈಲ ರಫ್ತನ್ನ ದಿನಕ್ಕೆ 3.1 ಮಿಲಿಯನ್ ನಿಂದ 1 ಮಿಲಿಯನ್ ಬ್ಯಾರೆಲ್ಗೆ ಕಡಿತ ಮಾಡಿದೆ. ಈಗ ಈ ರಹಸ್ಯ ಶಿಪ್ಮೆಂಟ್ಗಳನ್ನ ಶಿಪ್ ಟು ಶಿಪ್ ಟ್ರಾನ್ಸ್ಫರ್ ಮೂಲಕ ಬೇರೆ ಹಡಗುಗಳಿಗೆ ಲೋಡ್ ಮಾಡ್ತಿದ್ದಾರೆ. ಏಷ್ಯಾದ ರಿಫೈನರ್ಗಳಿಗೆ ಒಮಾನ್ ಸ್ಟೋರೇಜ್ಗೆ ಅಥವಾ ಡೈರೆಕ್ಟ್ ಆಗಿ ಸೌತ್ ಕೊರಿಯಾಗೆ ಕಳಿಸಲಾಗ್ತಿದೆ. ಭಾರತಕ್ಕೂ ಇದೇ ತರ ತೈಲ ಕಳಿಸೋಕೆ ಯುಎಇ ಮಾತುಕತೆ ನಡೆಸುತ್ತಿದೆ. ಇರಾನ್ಗೆ ಬೆಂಬಲ ನೀಡಿದ ಆರೋಪದ ಮೇಲೆ ಇರಾಕ್ನ ಡೆಪ್ಯೂಟಿ ಆಯಿಲ್ ಮಿನಿಸ್ಟರ್ ಅಲಿ ಮಾರಿಜ್ ಅಲ್ ಬಹದ್ಲಿ ಮೇಲೆ ಅಮೆರಿಕ ನಿರ್ಬಂಧ ಹೇರಿದೆ. ಇವರು ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಇರಾನ್ ಆಡಳಿತಕ್ಕೆ ಸಹಾಯ ಮಾಡ್ತಿದ್ರು ಅಂತ ಅಮೆರಿಕದ ವಿದೇಶಾಂಗ ಇಲಾಖೆ ಆರೋಪಿಸಿದೆ. ಅಲ್ಲದೆ ಅಮೆರಿಕದ ಸ್ಯಾಂಕ್ಷನ್ಗಳಿಂದ ತಪ್ಪಿಸಿಕೊಳ್ಳೋಕೆ ಇರಾನ್ ತೈಲವನ್ನ ಇರಾಕ್ನ ತೈಲದೊಂದಿಗೆ ಬೆರೆಸಿ ಮಾರಾಟ ಮಾಡಲಾಗ್ತಿದೆ ಅಂತ ಅಮೆರಿಕದ ವಿದೇಶಾಂಗ ವಕ್ತಾರ ಟಾಮಿ ಪಿಗೋಟ್ ಹೇಳಿದ್ದಾರೆ. ಯುದ್ಧದ ಟೈಮಲ್ಲಿ ಆಯಿಲ್ ಪ್ರೈಸ್ ಬೀಳುತ್ತೆ ಅಂತ ಮೊದಲೇ ಗೆಸ್ ಮಾಡಿ ಯಾರು $7 ಬಿಲಿಯನ್ ಬೆಟ್ಟಿಂಗ್ ಕಟ್ಟಿರೋ ವಿಷಯ ಹೊರಬಂದಿದೆ. ಮಾರ್ಚ್ 23, ಏಪ್ರಿಲ್ 7, 17 ಹಾಗೂ 21ರಂದು ಟ್ರಂಪ್ ದಾಳಿ ಮುಂದೂಡಿಕೆ ಮತ್ತು ಯುದ್ಧ ವಿರಾಮದ ಘೋಷಣೆಗೂ ನಿಮಿಷಗಳ ಮುನ್ನ ಬಿಲಿಯನ್ ಗಟ್ಟಲೆ ಟ್ರೇಡಿಂಗ್ ನಡೆದಿದೆ. ಮೊದಲು ಇದು ಬರೀ $2.6 ಬಿಲಿಯನ್ ಅನ್ಕೊಂಡಿದ್ರು. ಆದ್ರೆ ಕಚ್ಚಾ ತೈಲ, ಡೀಸೆಲ್, ಗ್ಯಾಸೋಲಿನ್ ಫ್ಯೂಚರ್ಸ್ ಎಲ್ಲಾ ಸೇರಿ ಐಸಿಇ ಹಾಗೂ ಸಿಎಂಇ ಅನ್ನೋ ಎಕ್ಸ್ಚೇಂಜ್ಗಳಲ್ಲಿ ಟೋಟಲ್ $7 ಬಿಲಿಯನ್ ಟ್ರೇಡ್ ಆಗಿದೆ. ಇದು ಪಕ್ಕಾ ಟ್ರಂಪ್ ಆಡಳಿತದ ಒಳಗಿನವರೇ ಮಾಡಿರೋ ಕೆಲಸ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಬೆಟ್ ಕಟ್ಟಿದ್ದು ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ. ಆದ್ರೆ ಅಮೆರಿಕ ಸರ್ಕಾರ ತಮ್ಮ ಸ್ಟಾಫ್ಗೆ ಸೀಕ್ರೆಟ್ ಇನ್ಫಾರ್ಮೇಶನ್ ಲೀಕ್ ಮಾಡಬಾರದು ಅಂತ ವಾರ್ನಿಂಗ್ ಕೊಟ್ಟಿದೆ. ಜೊತೆಗೆ ಜಸ್ಟಿಸ್ ಡಿಪಾರ್ಟ್ಮೆಂಟ್, ಸಿಎಫ್ಟಿಸಿ ಸೇರಿ ಹಲವು ಸಂಸ್ಥೆಗಳು ಈಗ ಸೀರಿಯಸ್ ಆಗಿ ತನಿಖೆ ಮಾಡ್ತಿವೆ. ಈ ವಿಡಿಯೋ ರೆಕಾರ್ಡ್ ಆಗೋ ವೇಳೆ ಪ್ರತಿ ಬ್ಯಾರೆಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $100 ತಲುಪಿತ್ತು. ಅಮೆರಿಕ ಮತ್ತು ಇರಾನ್ ನಡುವೆ ಪುನಃ ಉದ್ವಿಗ್ನತೆ ಸ್ಟಾರ್ಟ್ ಆದ ಕಾರಣ ತೈಲ ಬೆಲೆ ಪುನಃ ಏರಿಕೆಯಾಗಿದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಮಿಡ್ಲ್ ಈಸ್ಟ್ ದೇಶಗಳಿಗೆ $25.8 ಬಿಲಿಯನ್ ನ ಶಸ್ತ್ರಾಸ್ತ್ರ ಸೇಲ್ ಮಾಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಕಳೆದ ವಾರ ಈ ಬಗ್ಗೆ ಅನೌನ್ಸ್ ಮಾಡಿದಾಗ ಬರೀ $8.6 ಬಿಲಿಯನ್ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಅದರ 3ರಷ್ಟು ದೊಡ್ಡ ಡೀಲ್ ಆಗಿದೆ ಅಂತ ಗೊತ್ತಾಗಿದೆ. ಎಮರ್ಜೆನ್ಸಿ ಅಪ್ರೂವಲ್ ಮೂಲಕ ಬಹ್ರೇನ್, ಇಸ್ರೇಲ್, ಕುವೈತ್, ಕತಾರ್ ಹಾಗೂ ಯುಎಇ ದೇಶಗಳಿಗೆ ಈ ಶಸ್ತ್ರಾಸ್ತ್ರಗಳನ್ನ ಕೊಡೋಕೆ ಪ್ಲಾನ್ ಮಾಡಿದೆ. ಹಮಾಸ್ ವಿರುದ್ಧ ಇಸ್ರೇಲ್ ಮತ್ತೊಂದು ದೊಡ್ಡ ಬೇಟೆಯಾಡಿದೆ. ಇತ್ತೀಚೆಗೆ ಗಾಜಾದಲ್ಲಿ ಇಸ್ರೇಲ್ ದಾಳಿ ಮಾಡಿತ್ತು. ಈ ವೇಳೆ ಹಮಾಸ್ ಲೀಡರ್ ಖಲೀಲ್ ಅಲ್ ಹಯ್ಯಾ ಪುತ್ರ ಅಜಾಮ್ ಅಲ್ ಹಯ್ಯಾ ಗಂಭೀರವಾಗಿ ಗಾಯಗೊಂಡಿದ್ದ ಅಂತ ಹೇಳಲಾಗ್ತಿತ್ತು. ಈಗ ಆತನನ್ನ ಹೊಡೆದಾಕಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಹಮಾಸ್ ಕೂಡ ಅಜಾಮ್ ಮೃತಪಟ್ಟಿರೋದನ್ನ ಕನ್ಫರ್ಮ್ ಮಾಡಿದೆ. ಅಜಾಮ್ ಕತೆ ಮುಗಿಸಿರೋದು ಖಲೀಲ್ ಅಲ್ ಹಯ್ಯಾಗೆ ದೊಡ್ಡ ಪರ್ಸನಲ್ ಲಾಸ್. ಯಾಕಂದ್ರೆ ಅವನ ಒಟ್ಟು 7 ಮಕ್ಕಳಲ್ಲಿ ಈಗಾಗಲೇ 2008, 2014 ಮತ್ತು 2025ರಲ್ಲಿ 3 ಮಕ್ಕಳನ್ನ ಇಸ್ರೇಲ್ ಹೊಡೆದಾಕಿತ್ತು. ಈಗ 4ನೇ ಮಗ ಕೂಡ ಬಲಿಯಾಗಿದ್ದಾನೆ. ಖಲೀಲ್ ಅಲ್ ಹಯ್ಯಾ ಗಾಜಾ ಶಾಂತಿ ಸಂಧಾನದ ಮಾತುಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ. ಈಗ ಇಸ್ರೇಲಿನ ಈ ದಾಳಿಯಿಂದ ಅದಕ್ಕೆ ದೊಡ್ಡ ಪೆಟ್ಟು ಬೀಳೋ ಸಾಧ್ಯತೆ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಕೋರ್ಟ್ ಮತ್ತೆ ಶಾಕ್ ಕೊಟ್ಟಿದೆ. ಟ್ರಂಪ್ ತಂದಿದ್ದ 10% ಗ್ಲೋಬಲ್ ಟ್ಯಾರಿಫ್ಸ್ ಅನ್ನ ಅಮೆರಿಕದ ಫೆಡರಲ್ ಟ್ರೇಡ್ ಕೋರ್ಟ್ ಕಾನೂನು ಬಾಹಿರ ಅಂತ ಹೇಳಿದೆ. ನ್ಯೂಯಾರ್ಕ್ನ ಇಂಟರ್ನ್ಯಾಷನಲ್ ಟ್ರೇಡ್ ಕೋರ್ಟ್ನ 3 ಜಡ್ಜ್ಗಳ ಪ್ಯಾನೆಲ್ 2-1 ಬಹುಮತದಲ್ಲಿ ಈ ತೀರ್ಪು ಕೊಟ್ಟಿದೆ. ಅಮೆರಿಕದ ಸಂವಿಧಾನದ ಪ್ರಕಾರ ಟ್ಯಾಕ್ಸ್ ಹಾಗೂ ಟ್ಯಾರಿಫ್ ಹಾಕೋ ಪವರ್ ಇರೋದು ಕಾಂಗ್ರೆಸ್ಗೆ. ಆದ್ರೆ ಟ್ರಂಪ್ ಅಧಿಕಾರ ಮೀರಿ 1974ರ ಟ್ರೇಡ್ ಆಕ್ಟ್ನ ಸೆಕ್ಷನ್ 122ರ ಅಡಿಯಲ್ಲಿ ಈ ಟೆಂಪರರಿ ಟ್ಯಾರಿಫ್ ಹಾಕಿದ್ದು ತಪ್ಪು ಅಂತ ಕೋರ್ಟ್ ಹೇಳಿದೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಕೋರ್ಟ್ ಈ ಟ್ಯಾರಿಫ್ ಅನ್ನ ಪೂರ್ತಿಯಾಗಿ ಬ್ಯಾನ್ ಮಾಡಿಲ್ಲ. ಕೇವಲ ಕೇಸ್ ಹಾಕಿದ್ದ 2 ಪ್ರೈವೇಟ್ ಇಂಪೋರ್ಟರ್ಸ್ ಮತ್ತು ಟ್ಯಾರಿಫ್ ಕಟ್ಟಿದ್ದಕ್ಕೆ ಸಾಕ್ಷಿ ಒದಗಿಸಿದ ವಾಷಿಂಗ್ಟನ್ ಸ್ಟೇಟ್ನ ಸರ್ಕಾರಕ್ಕೆ ವಿನಾಯಿತಿ ನೀಡಿದೆ. ಆದ್ರೆ ಕೇಸ್ ಹಾಕಿದ್ದ ಉಳಿದ 24 ರಾಜ್ಯಗಳಿಗೆ ಯಾವುದೇ ವಿನಾಯಿತಿ ಇಲ್ಲ. ಯಾಕಂದ್ರೆ ಕೋರ್ಟ್ ಎದುರು ತಮಗೆ ಹಾನಿಯಾಗಿದೆ ಅಂತ ಪ್ರೂವ್ ಮಾಡೋಕೆ ಆಗದೆ ಇರೋದ್ರಿಂದ ಬೇರೆ ರಾಜ್ಯಗಳ ಅರ್ಜಿಯನ್ನ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಇತ್ತ ಪಾಕಿಸ್ತಾನ ಮತ್ತೆ ಭಾರತದ ಜೊತೆ ನಾವು ಮಾತುಕತೆಗೆ ಸಿದ್ಧ ಅಂತ ಹೇಳಿದೆ. ಆದ್ರೆ ಅದು ಏಕಪಕ್ಷೀಯ ಆಗಿರಬಾರ್ದು, ಅರ್ಥಪೂರ್ಣವಾಗಿರಬೇಕು ಅಂತ ಪಾಕ್ ವಿದೇಶಾಂಗ ವಕ್ತಾರ ತಾಹಿರ್ ಅಂದ್ರಾಬಿ ಹೇಳಿದ್ದಾರೆ. ಅಲ್ಲದೆ ಭಾರತದೊಂದಿಗೆ ಸಂಘರ್ಷ ನಡೆಸೋ ಆಸೆ ನಮಗಿಲ್ಲ. ನಾವು ರಾಜತಾಂತ್ರಿಕತೆ ಮತ್ತು ಮಾತುಕತೆಯಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಆದ್ರೆ ಮತ್ತೆ ನಮ್ಮ ಮೇಲೆ ದಾಳಿ ನಡೆದರೆ ಅದನ್ನ ಸಹಿಸಲ್ಲ. ಅಂತಹ ಸಂದರ್ಭ ಬಂದ್ರೆ ಪಾಕಿಸ್ತಾನ ತನ್ನಲ್ಲಿರೋ ಸಂಪೂರ್ಣ ಶಕ್ತಿ ಬಳಸಿ ಉತ್ತರ ನೀಡಲಿದೆ ಅಂತ ಅಂದ್ರಾಬಿ ಹೇಳಿದ್ದಾರೆ. ಇನ್ನು ಈಗ ಪ್ರಪಂಚದಾದ್ಯಂತ ಅಪರೂಪದ ಹಾಗೂ ಅಪಾಯಕಾರಿ ವೈರಸ್ ಬಗ್ಗೆ ದೊಡ್ಡ ಚರ್ಚೆ ನಡೆಯುತ್ತಿದೆ. ಅದೇ ಹಂಟಾ ವೈರಸ್. ಎಮಿ ಹಾಂಡ್ಯೂಸ್ ಅನ್ನೋ ಶಿಪ್ನಲ್ಲಿ ಈ ವೈರಸ್ ಕಾಣಿಸಿಕೊಂಡಿದ್ದು ಈಗಾಗಲೇ 3 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. 8 ಜನರಿಗೆ ಸೋಂಕು ತಗುಲಿದೆ. ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಸಿಲುಕಿರೋ ಈ ಹಡಗಿನಲ್ಲಿ ಒಟ್ಟು 149 ಜನರಿದ್ದಾರೆ. ಇದರಲ್ಲಿ 2 ಭಾರತೀಯ ಸಿಬ್ಬಂದಿ ಕೂಡ ಇದ್ದಾರೆ. ಈ ಬಗ್ಗೆ ಆ ಹಡಗನ್ನ ಆಪರೇಟ್ ಮಾಡ್ತಿರೋ ಡಚ್ ಟ್ರಾವೆಲ್ ಕಂಪನಿ ಓಷನ್ ವೈಡ್ ಎಕ್ಸ್ಪಿಡಿಷನ್ಸ್ ಕಂಪನಿ ಮಾಹಿತಿ ಕೊಟ್ಟಿದೆ. ಆದ್ರೆ ಆ 2 ಭಾರತೀಯರ ಆರೋಗ್ಯ ಸ್ಥಿತಿ ಹೇಗಿದೆ, ಅವರಿಗೆ ಸೋಂಕು ತಗುಲಿದ್ಯಾ ಇಲ್ವಾ ಅನ್ನೋ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.